ಒಂದೇ ಒಂದು ಚಿಕ್ಕ ಸೀಕ್ರೆಟ್ನ ನೀವು ಫಾಲೋ ಮಾಡಿ ಈ ಮೊಸರನ್ನ ರೆಸಿಪಿ ಮಾಡಿದರೆ ಮೊಸರನ್ನ ನಿಮ್ಮ ಮನೇಲಿ ಎಲ್ಲ ಫೇವ್ರೇಟ್ ಆಗುತ್ತೆ. ಈ ರೆಸಿಪಿ ಮಾಡಲಿಕ್ಕೆ ಮೊದಲಿಗೆ ನಾನು ಯಾವ ಥರ ಪ್ರೊಸೀಜರ್ನ ಮಾಡ್ತಾ ಇದ್ದೀನಿ, ಯಾವುದೂ ಸಿಂಪಲ್ಲಾಗಿ ಈಸಿಯಾಗಿ ಯಾವ ಥರ ಕ್ವಿಕ್ಕಾಗಿ ಮಾಡ್ಬೋದು ಅಂತ ನನ್ನ ಚಾನಲ್ ವರ್ಷಾಸ್ ಕುಕಿಂಗ್ ಚಾನಲಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ಬಿಸಿ ಅನ್ನನ್ನು ತೊಗೊಬಿಟ್ಟು ಒಂದು ಬೌಲಿಗೆ ಹಾಕ್ಬಿಟ್ಟು ತಣ್ಣಗೆ ಹಾಕ್ಲಿಕ್ಕೆ ಎತ್ತಿಟ್ಟಿದ್ದೀನಿ. ನಂತರ 2 ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಬಂದು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿಕಾಯಿನ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಅದು ಬಾಡಾದ ನಂತರ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಚೆನ್ನಾಗಿ ಅದು ಚಟಪಟ ಅಂತ ಸಿಡಿಯೋ ತನಕ ಸಿಡಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ತದನಂತರ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿಕಾಯಿನ ಹಾಕ್ಕೊಂಡ್ಬಿಟ್ಟು ಹಸಿರು ಮೆಣಸಿಕಾಯಿ ಚೆನ್ನಾಗಿ ಕ್ರಿಸ್ಪಿನೆಸ್ ಬರೋ ತನಕ ಅದನ್ನು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಇದೆಲ್ಲ ಬಾಡಿಸ್ಲಿಕ್ಕೆ ಒಂದು 5 ಮಿನಿಟ್ಸ್ ಕೆಲಸ ಆಗ್ಬೋದು. ಪ್ರೀತಿಯಿಂದ ಮಾಡೋ ಅಡುಗೆ ಯಾವಾಗಲೂ ಸ್ಪೆಷಲ್ ಆಗೇ ಇರುತ್ತೆ ಅಲ್ವಾ. ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಇದೇ ಥರ ಹೆಚ್ಚೆಚ್ಚು ಈಸಿ ಟಿಪ್ಗಳು ಅಡುಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಂತರ ಫ್ರೈ ಎಲ್ಲ ಆದ ನಂತರ ಇಲ್ಲಿ ಅನ್ನನ ತಣ್ಣಗಾಕ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ, ಅದಕ್ಕೆ 1 ಗ್ಲಾಸು ತಣ್ಣೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ತಣ್ಣೀರು ಹಾಕ್ಕೊಬಿಟ್ಟು ಅದನ್ನು ಚೆನ್ನಾಗಿ ಕೂಲಾಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಿಮ್ಮಲ್ಲಿ ಯಾವುದು ಮೊಸರಿದೆ ಅದನ್ನು ಹಾಕೋಬೋದು. ನಾನಿಲ್ಲಿ ಹೊರಗಡೆಯಿಂದ ತಂದಿರೋಂತಹ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವೇ ಮನೆಯಲ್ಲಿ ಫ್ರೆಶ್ಶಾಗಿ ನೀವೇ ಮೊಸರನ್ನ ಎಪ್ಪಾಕೊಂಡು ಸಹ ಮಾಡ್ಕೋಬೋದು. ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ನಾನು ಕಲಿಸ್ತಾ ಇದ್ದೀನಿ. ಯಾವುದೇ ಥರ ಇದು ಮಾಡ್ಕೋಬೇಡಿ, ಕೈಯಲ್ಲಿ ಕಲಿಸ್ತಾ ಇದ್ದೀನಿ ಅಂತ. ಸ್ಪ್ಯಾಚುಲದಲ್ಲಿ ಕಲಿಸಿದ್ರೆ ಅಷ್ಟು ಕ್ಲೀನ್ ಅನಿಸಲ್ಲ, ಮತ್ಲಬ್ ನನಗೆ ಬೆಸ್ಟ್ ಅಂತ ವಾವ್ ಫೀಲಿಂಗ್ ಬರಲ್ಲ. ಸೊ ಹಾಗಾಗಿ ನಾನು ಇದನ್ನು ಕೈ ಸಹಾಯದಿಂದನೇ ಕಲಿಸ್ಕೊತಾ ಇದ್ದೀನಿ. ನಂತರ ಒಗ್ಗರಣೆ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಅದು ಒಗ್ಗರಣೆ ಅನ್ನದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇದು ಮತ್ತು ಇನ್ನೊಂದು ಮೇನ್ ಟಿಪ್ ಏನಂದರೆ, ಮೊಸರು ಏನಾದರೂ ಅಕಸ್ಮಾತ್ ಹುಳಿ ಅನಿಸಿದ್ರೆ ನಿಮಗೆ ಯಾವ ಟಿಪ್ ಯೂಸ್ ಮಾಡಿ ಗೊತ್ತಾ, ಅದಕ್ಕೆ 1 ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಳ್ಳಿ. ಕಾಯಿಸಿ ಆರಿರುವಂತಹ ಹಾಲನ್ನು ಸೇರಿಸ್ಕೊಳ್ಳಿ. ಹಾಲನ್ನು ಸೇರಿಸ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹುಳಿ ಅನ್ನೋದು ಕಡಿಮೆ ಆಗುತ್ತೆ, ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಬರ್ತಾ ಹೋಗುತ್ತೆ. ಬೇಸಿಗೆಗೆ ಬೆಸ್ಟ್ ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು. ರುಚಿ, ಆರೋಗ್ಯ, ತಂಪು ಈ 3 ಸಹ ಒಂದೇ ಬಟ್ಲಲ್ಲಿ ಸಿಗುವಂತಹ ರೆಸಿಪಿ ಆಗಿರುತ್ತೆ. ಇನ್ನು ಇದೇ ಥರ ಹೆಚ್ಚೆಚ್ಚು ಸುಲಭ ರೆಸಿಪಿಗಳಿಗಾಗಿ ನನ್ನ ಚಾನಲ್ ವರ್ಷಾಸ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ. ಅದೇ ಥರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.